ಆ ಆ ಏಕಾಏಕಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದಲ್ಲ. ಯಾವ ನಿನ್ನ ಆಟವನ್ನು ನಿಲ್ಲಿಸುವುದಕ್ಕೋಸ್ಕರವಾಗಿ ಬಂದವ ನಾವು. ನಿನ್ನಿಂದಲ್ಲ ಯಾರಿಂದಲೂ ಸಾಧ್ಯ. ನಿಲ್ಲಿಸ್ತೇವೆ. ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಾ ಇದೆಯಲ್ಲ, ಮೊದಲೆಲ್ಲ ನಿಲ್ಲಿಸು, ಇಲ್ಲದ್ರಿಂದ ಪ್ರಾಣ ಪಕ್ಷಿ ನಿಲ್ಲಿಸ್ಯಾರು. ಮೂರ್ಖ ಅದಲ್ಲಂತಾದ್ರೆ ಭದ್ರಾಸುರ ಹಾಗೂ ಗದ್ರಾಸುರ ಇವರಿಬ್ಬರು ಸೇರಿ ಮಹಂಕಾಳಿ ಅಮ್ಮನ ಗುಡಿಗೆ ಬೆಂಕಿ ಹಾಕುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಂತಾದ್ರೆ ಅವರನ್ನು ಬಿಡ್ಲಿಕ್ಕಿಲ್ಲ, ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಬೆಂಕಿ ಹಾಕುವುದಕ್ಕೆ ಮುಂದಾಗ್ತಾ ಇದ್ದೀರಾ? ಇಗೋ ನೋಡು, ಬಂದವನು ಸಾಮಾನ್ಯದವನಲ್ಲ, ಕಾಲ ಭೈರವ. ಒಳ್ಳೆ ಮಾತಿನಿದೆ ಹೇಳ್ತೇನೆ, ಬಂದ ದಾರಿಗೆ ಹಿಂದಕ್ಕೆ ಹೋದ್ರೆ ಹೊಡಿತು, ಇಲ್ಲವಂತಾದ್ರೆ ಕೊಂದು ಕಳಿತೇನೆ.
ಅವತ್ತು ಅಲ್ಲಿ ಪ್ರತಿಷ್ಠಾಪನೆ ನಿಲ್ಲಿಸ್ಲಿಕ್ಕೆ ಹೋದಾಗ ಮೂರು ಬಂದು ಮಗನನ್ನು ಓಡಿಸಿದವನು ನಾನೇ ಆಗಿದ್ದೇನೆ. ಈಗ ನೋಡು, ನಿನ್ನನ್ನು ಹೀಗೆ ಬಿಡ್ತೇನಂತ ಮಾಡಿದ್ಯಾ? ನಿನ್ನನ್ನು ಓಡಿಸುವುದಿಲ್ಲ, ನಿನ್ನನ್ನು ನಾನೇ ಕೊಲ್ತೇನೆ. ದುಷ್ಟನೇ, ಅವಿವೇಕಿ. ಏನು ಸರ ಇಲ್ವ ನಿನಗೆ? ಸರ ಅಲ್ಲ, ಇದು ಯಾವ ರೂಪದ ಹೆಣ್ಣು ಅಂತ ನೋಡ್ತಾ ಇದ್ದೇನೆ. ನೋಡಿ, ಈಗ ಅವಕಾಶ ನಿನಗೆ. ಹೆಣ್ಣು ಗಂಡು ಬಹಳಷ್ಟು ಹೆಣ್ಣಿ ನೋಡಿರ್ಬೇಕು ನೀನು. ನಾವು ನೋಡಿದ್ದೆಲ್ಲ ನಿನಗೆ ಲೆಕ್ಕಕ್ಕೆ ಸಿಗ್ಲಿಕ್ಕಿಲ್ಲ. ಅಲ್ಲ, ನಾನು ನಿನ್ನ ಲೆಕ್ಕಕ್ಕೆ ಇಟ್ಕೊಳ್ಳೂ ಇಲ್ಲ. ಹಾಗಂತ ನಿನ್ನ ಲೆಕ್ಕದಲ್ಲ ನಾನೂ ಇಲ್ಲ. ಅದ್ರ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಬಂದೆ? ನಿನ್ನನ್ನು ಕೊಲ್ಲುವುದಕ್ಕೆ ಬಂದಿದ್ದೇನೆ. ಕೊಲ್ಲುವುದಕ್ಕ? ಹುಲ್ಲುದೇವಿ ಅಂದ್ರೆ ಅದೇ ಹುಲ್ಲು ತಿನ್ನುವುದು, ಅದಲ್ವ ಹುಲುದೇವಿ ಅಂತ. ಇನ್ನು ಹುಲ್ಲಿನಿಂದ ಮಾಡಿದ್ದು ಹೊಸ ಮನೆ ಮುಂದೆ ನಿಲ್ಲಿಸಿ. ಅಲ್ಲ, ಹುಲುದೇವಿ ಅಂದ್ರೆ ಏನು ಅಲ್ಲ, ಕ್ಷುಲ್ಲಕ. ನಿನ್ನ ಗೋಣನ ಮುರಿವೆ ಬಹಳ ಮುರಿದಿದೆ ಅಂತ ಇವತ್ತುಂಟ ಮುರಿಲಿಕ್ಕೆ ಇಲ್ಲ. ನಾನೇನು ಸಾಮಾನ್ಯದವನಲ್ಲ. ಹೌದಾ? ವರಫಲಾನ್ವಿತ ಭದ್ರ. ಏನು ವರ ಉಂಟು ನಿನಗೆ? ಅಯ್ಯೋ ನಿಜರಿಂದ ಮರಣ. ಯಾಕೆ ಬಂದೆ? ನನಗೂ ನಿನಗೂ ಸಂಬಂಧ ಇಲ್ಲ. ಎಂತೆಂತ ವರ ಪಡೆದವರು ಪ್ರಪಂಚದಲ್ಲಿ ಬದುಕಿದ್ದವರ ಕೇಳುತ್ತೇನೆ. ಗಂಡು ಅಲ್ಲ, ಹೆಣ್ಣು ಅಲ್ಲ, ಪ್ರಾಣಿಯೂ ಅಲ್ಲ, ಪಕ್ಷಿಯೂ ಅಲ್ಲ, ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ. ಎಂತೆಂತ ವಿಚಾರ. ಹೌದಪ್ಪ, ಹೌದು ತಾನೆ. ನಖದಿಂದ ಕೊಂದ ಅದೆಲ್ಲ ಕೇಳಿದ್ದೇವೆ. ಹಾಗೆ ನೀನು ದರೆಯ ಯೋನಿಜರಿಂದ ತನಗೆ ಮರಣ ಇಲ್ಲ. ಅಂದ್ರೆ ಅಯ್ಯೋ, ನೀನೇನು ಒಡೆದು ಮೂಡಿದವಳಲ್ಲ. ನಾನು ಏನು ಅಂತ ಮುಂದೆ ಗೊತ್ತಾದಿ, ಹರಿದು ಬಿದ್ದವಳಲ್ಲ. ಅದೇ ಹೇಳುದು. 9 ತಿಂಗಳು ತಾಯಿ ಹೊತ್ತೆ ಹೆತ್ತಿದ್ದಲ್ವಾ? ಯಾರು ಹೇಳಿದ್ದು ಅಲ್ವಾ? ನೀನು ದೇವಿ ಮಹಾತ್ಮೆಯ ಕಥೆಯನ್ನು ಕೇಳಿದೀಯಾ? ಕತೆ ಕೇಳಿದ್ದೇನೆ, ನೋಡ್ಲಿಲ್ಲ. ನೋಡ್ದಕ್ಕೆ ನೀನ್ ಎಲ್ಲಿ ಹೋಗ್ಲಿಲ್ಲ? ಇಲ್ಲಪ್ಪ, ಕಾಡು ಬಿಟ್ಟು ನಾಡಿಗೆ ಹೋಗುದು. ನಿನ್ನ ಕತೆ ಹೆಚ್ಚಾದಾಗ ಬೇರೆ ಕತೆ ಯಾಕೆ? ಈ ದೇವಿ ಮಹಾತ್ಮೆ ಕತೆ ನಿನಗೆ ಎಷ್ಟು ಗೊತ್ತುಂಟು? ಅಲ್ಲ, ಯಾಕೆ ಹೇಳ್ತಾ ಇದ್ದೇನೆ? ಯಾಕೆ? ಚಂಡಮುಂಡರವದಿಗಾಗಿ ಹುಟ್ಟಿದವಳು ಮಹಂಕಾಳಿ. ಕೇಳಿದ್ಯಾ? ಅದು ಯೋನಿಗೆ. ನೀನೆಯ? ಅಯೋನಿಗೆಯ? ನೀನೆಯ? ಮಹಂಕಾಳಿ. ನಿನ್ನನ್ನೇ ಹುಡುಕುತ್ತಿದ್ದವ ನಾನು. ಹೌದು. ಅರಸುತ್ತಿರುವ ಬಳ್ಳಿ ಕಾಲಿಗೆ ಎಡಕಿದಂತಾಯ್ತು. ನಮ್ಮವರೇ ಆಗಿರುವಂತ ಅಖಂಡ ಬ್ರಹ್ಮಚಾರಿ, ಮನೋವೇಗದವರು ಅಂತ ಚಂಡಮುಂಡರನ್ನು ಕೊಂದು ಕಳೆದಿಯಲ್ಲ ಪಾಪಿ. ಅಂತವ್ರನ್ನೇ ಕೊಂದಿದ್ದೆ, ಮತ್ತೆ ನೀನ್ ಯಾವ ಲೆಕ್ಕ? ನಾನು ಅವರ ಹಾಗೆ ಅಲ್ಲ, ವಿಶೇಷ. ಅವರಿಗಿಂತ 100 ಮಾಡಿ ಫಲಾನ್ವಿತ. ಆತ್ಮವಿಶ್ವಾಸ ಒಳ್ಳೆ. ಆತ್ಮವಿಶ್ವಾಸ. ಇನ್ನೊಬ್ಬ ಏನು ಅಂತ ನಮಗೆ ಹೇಳಬೇಕಿದ್ರೆ ನಾವೇನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ಸಂತೋಷ ಪಡುವಂತ ವಿಚಾರ. ಆದ್ದರಿಂದ ಆಗಲೇ ಹೇಳಿದ್ದೇನೆ, ಗೋಣು ಮುರಿತೇನೆ ಅಂತ ಹೋಗ್ತೀಯ ಯುದ್ಧ ನೋಡೋಣ.
ಸ್ವಾಮಿಯ ಶರಣ ಕಾಣತನಾಗುತ್ತ ಬೇಡಿದರು ದೈನ್ಯದೋಳು ಪಾಪ ಕಾರ್ಯವಾಗೈದೆ ಪಾಪ ಕಾರ್ಯವಾಗೈದೆ ನಾನು ನಿನ್ನಯ ಪಾದಕಾಪೇಕ್ಷಿಸುವೆ ಮುಕ್ತಿಯನು ಪಾದಕಾಪೇಕ್ಷಿಸುವೆ ಮುಕ್ತಿಯನು ಕೋಪವನ್ನು ಬಿಟ್ಟು ನೀನು ಕೋಪವನ್ನು ಬಿಟ್ಟು ಕೋಪವಗಲಿಸೆಂದು ನಿನ್ನೋಳು ಎಲ್ಲ ಸೇರ್ಮತ್ತೆ ಅಮ್ಮ ನಿನ್ನ ಹಸ್ತಸ್ಪರ್ಶದಿಂದಲೇ ಜ್ಞಾನೋದಯವಾಯಿತಮ್ಮ. ಏನದು? ನಾನ್ಯಾರು ನೀನ್ಯಾರು ಎನ್ನುವುದು ಅರ್ಥವಾಯಿತು. ಓ ಜಗಜ್ಜನನಿ, ಮಾಡಿದ ಪಾಪವೆಲ್ಲವೂ ಹೆಚ್ಚಾಗಿದೆ. ಮೋಕ್ಷ ಸಂಗ್ರಾಮಕ್ಕಾಗಿಯೇ ಇಲ್ಲಿಗೆ ಬಂದವ ನಾನು. ಆದ್ದರಿಂದ ಮೋಕ್ಷ ಕೊರಡುವ ಜೊತೆಯಲ್ಲಿ ನನ್ನ ಹೆಸರು ಎನ್ನುವುದು ಸೂರ್ಯಚಂದ್ರ ಇರುವವರೆಗೆ ಇರುವ ಹಾಗೆ ಅನುಗ್ರಹ ಮಾಡಮ್ಮ. ಭದ್ರಾಸುರ, ಅಮ್ಮ ನೀನು ಕೇಳಿರುವಂತಹ ವಿಚಾರವು ಬಹಳ ಸಂತೋಷವಾದದ್ದೇ. ನೀನೊಬ್ಬ ಇರುವುದರಿಂದಲೇ ಇಲ್ಲಿವರೆಗೆ ನನ್ನ ಪ್ರವೇಶ ಆಗುವುದಕ್ಕೆ ಸಾಧ್ಯವಾಗಿತ್ತು. ಭಕ್ತರೆಷ್ಟು ಮಂದಿ ಇರಲಿ, ಆಂತರ್ಯದಲ್ಲಿ ನೀನು ಭಕ್ತಿಯನ್ನು ತೋರಿಸುತ್ತಾ ಬಹಿರಂಗದಲ್ಲಿ ದ್ವೇಷವನ್ನು ಕಟ್ಟಿಕೊಂಡವ. ಯಾಕೆ ಬಲ್ಲೆಯ? ನೀನು ಕೇವಲ ನನ್ನ ಆಲಯವನ್ನು ಕೆಡುವುದಕ್ಕೆ ನನಗೆ ವಿರೋಧಿಯಾಗಿಯೇ ಇದ್ದವ. ಅದರ ಅರ್ಥ ಏನು? ನನ್ನ ಹುಡುಕಾಟದಲ್ಲಿ ಇದೆ ಎನ್ನುವುದಕ್ಕೆ ಸಂದೇಹ ಇಲ್ಲ. ಹೌದಮ್ಮ, ನಿನ್ನ ಆಸೆಯಂತೆ ನನಗೂ ನಿನಗೂ ಕಾಳಗ ನಡೆದ ಮೇಲೆ, ನೀನು ಆಳಿದ ಮೇಲೆ ಭದ್ರಾಸುರನಾಗಿರುವಂತ ನಿನ್ನನ್ನು ಕೊಂದು ಮಹಂಕಾಳಿಯಾಗಿರುವಂತ ನಾನು ಭದ್ರ ಮಹಂಕಾಳಿ ಎನ್ನುವಂತ ಹೆಸರಿನಿಂದ ಇಲ್ಲಿ ಬ್ಯಾಲ್ತೂರಿನಲ್ಲಿ ನೆಲೆಸ್ತೇನಂತೆ. ಇದಕ್ಕಿಂತ ಸೌಭಾಗ್ಯ ಬೇರೆ ಏನು ಬೇಡ. ಕರುಣೆ ಸಮ ಮೋಕ್ಷ. ಹಾಗಂತ ಯುದ್ಧ ಮಾಡುವ ಮನಸ್ಸಾಗ್ತಾ ಇಲ್ವಲ್ಲ? ತಾಯಿ ಮೇಲೆ ಯುದ್ಧ ಮಾಡುವುದಕ್ಕೆ ಮನಸ್ಸಾಗ್ತಾ ಇಲ್ಲ. ಮಗನಿರುವಂತ ಮಮತೆ ಉಂಟಾಗುತ್ತಾ ಉಂಟು. ನಾವಿಬ್ಬರು ದ್ವೇಷಿಗರಾಗಬೇಕಿದ್ರೆ ಮೊದಲ ಅಜ್ಞಾನವನ್ನು ಅನುಗ್ರಹಿಸುತ್ತೇವೆ. ಶಿಕ್ಷಿಸಿ ಶಿಕ್ಷಣ ಪರಿಪಾಲಿಸುವುದಕ್ಕಾಗಿ ಒಂದು ಕಾಲದಲ್ಲಿ ರಾವಣೇಶ್ವರನ ಮುಖಾನವಾಗಿ ಇಲ್ಲಿ ತಾವು ನೆಲೆಯಾದವರು ಇನ್ನು ಮೂರ್ತ ಸ್ವರೂಪವನ್ನು ಧರಿಸಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ಭದ್ರಾಸುರನನ್ನು ಕೊಂದು ಭದ್ರ ಮಹಂಕಾಳಿ ನಮ್ಮ ಮುಂದೆ ಕಂಗೊಳಿಸುತ್ತಾ ಇದ್ದಿ. ಭೀಕರಾಕೃತಿ ಬಿಟ್ಟು ಮಂಡೆ ಕರಾಳ ದೇಹ ಕೋರದಾಳೆ. ಇದನ್ನೆಲ್ಲ ಕಾಣುವಾಗ ನಮ್ಮ ಹೃದಯ ನಡುಗುತ್ತಾ ಇದೆ. ತಾಯಿ ಶಾಂತ ಸ್ವರೂಪಳಾಗಬೇಕು. ಪಾವನವಾದಂತಹ ಈ ಬ್ಯಾಲ್ತೂರಿನಲ್ಲಿ ತಾವು ನೆಲೆಯಾಗಲಿಕ್ಕಿದ್ದೀರಿ. ಮುಂದೆ ಇದೊಂದು ಪುಣ್ಯಕ್ಷೇತ್ರ ಗಣ್ಯಕ್ಷೇತ್ರ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಸಾವಿರ ಸಾವಿರ ಭಕ್ತಾದಿಗಳು ನಿನ್ನ ಸಾನ್ನಿಧ್ಯಕ್ಕೆ ಬರುತ್ತಾರೆ. ಅವರ ಸಂಕಷ್ಟವನ್ನ ಯಾವ ರೀತಿ ನೀವು ಪರಿಹಾರ ಮಾಡುತ್ತೀರಿ? ನಮಗೆ ಇಷ್ಟವಾದಂತಹ ಸೇವೆ ಯಾವುದು? ಅರ್ಹಬೇಕು ಮಾತೆ, ಅರ್ಹಬೇಕು. ಭಕ್ತ ಶ್ರೇಷ್ಠ ಅಮ್ಮ, ದುಷ್ಟನಾಗಿರುವಂತಹ ಭದ್ರಾಸುರನ್ನು ಕೊಂದ ಕಾರಣ ಇನ್ನು ಮುಂದೆ ಭದ್ರಮಾಂಕಾಳಿ ಇರುವಂತಹ ಹೆಸರಿನಿಂದ ಪವಿತ್ರವಾಗಿರುವಂತಹ ಈ ಬ್ಯಾಲ್ತೂರಿನಲ್ಲಿ ನೆಲೆಸಲಿಕ್ಕಿದ್ದೇನೆ. ನನ್ನನ್ನು ನಂಬಿರುವಂತಹ ಭಕ್ತರು ಯಾವುದೇ ಕಾಲದಲ್ಲಿ ಕಷ್ಟ ಬಂದಾಗ ಭಕ್ತಿಯಿಂದ ನನ್ನನ್ನು ಸ್ಮರಿಸಿದ್ರು ಅಂತಾದ್ರೆ, ನನ್ನ ಸನ್ನಿಧಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ರು ಅಂತಾದ್ರೆ ಅವರ ಕಷ್ಟವನ್ನು ದೂರ ಮಾಡುವಂತಹ ಇಷ್ಟ ದೇವತೆ ಆಗುತ್ತೇನೆ. ಆಗಲಮ್ಮ. ವರ್ಷ ಪ್ರತಿ ನನ್ನ ಸನ್ನಿಧಾನದಲ್ಲಿ ಕೆಂಡ ಸೇವೆ, ಹೂವಿನ ಪೂಜೆ, ರಂಗ ಪೂಜೆ ಇತ್ಯಾದಿ ಸೇವೆಗಳು ನಡೆಯಬೇಕು. ಸರಿ. ಹತ್ತಿರದಂತಹ ಹೇಮಪುರದಂತಹ ಲಕ್ಷ್ಮೀನಾರಾಯಣ ಪೂಜೆ ಪುರಸ್ಕಾರ ಆಗುತ್ತಿರುವಂತಹ ಹೊತ್ತಿನಲ್ಲಿ, ರಥೋತ್ಸವ ಆಗುವಂತಹ ಹೊತ್ತಿನಲ್ಲಿ ಕಟ್ಟೆ ಉತ್ಸವವನ್ನು ಮಾಡಿಸಿಕೊಳ್ಳಬೇಕು. ಹತ್ತಿರದಲ್ಲಿರುವಂತಹ ಚಿತ್ತೇರಿಯಲ್ಲಿ ಬ್ರಹ್ಮಲಿಂಗೇಶ್ವರ ಇದ್ದಾರೆ. ಅವನಿಗೂ ವರ್ಷಕ್ಕೆ ಒಂದು ಬಾರಿ ಪೂಜೆ ಸಲ್ಲಬೇಕು. ಹಾಗೆ ಭಕ್ತಿಯಿಂದ ಯಾರೇ ಆರಾಧಿಸಿದರೂ ಅವರ ಕಷ್ಟವನ್ನು ದೂರ ಮಾಡುವಂತಹ ಮಹಾತಾಯಿ ಆಗುತ್ತೇನೆ. ಇನ್ನು ಮುಂದೆ ನಿನ್ನ ಕಣ್ಣಿಗೆ ನಾನು ಗೋಚರಿಸುವ ಹಾಗಿಲ್ಲ. ಕಾಯವನ್ನು ಬಿಟ್ಟು ಮಾಯವನ್ನು ಸೇರ್ತೇನೆ.